ನಮಸ್ತೆ ಫ್ರೆಂಡ್ಸ್, ಎಲ್ಲರಿಗೂ ಮತ್ತೊಮ್ಮೆ ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನೋಡಿ, ಇವತ್ತು ನಾನು ರವೆ ಉಂಡೆನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಪಾಕ ಮಾಡಿಬಿಟ್ಟು ಮಾಡುವಂತಹ ರವೆ ಉಂಡೆ, ಹಾಗೆ ಪಾಕ ಇಲ್ಲದೇ ಮಾಡುವಂತಹ ರವೆ ಉಂಡೆ, ಎರಡೂ ಉಂಡೆಗಳನ್ನು ನಾನು ಈ ವಿಡಿಯೋದಲ್ಲಿ ನೀಟಾಗಿ ಡೀಟೇಲ್ ಆಗಿ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾ ಹೋಗ್ತಾ ಇದ್ದೀನಿ. ವಿಡಿಯೋನ ಕೊನೆಯ ತನಕ ನೋಡಿ. ಹಾಗೆ ಬನ್ನಿ, ಹಾಗಿದ್ರೆ ಇಷ್ಟು ಸಾಫ್ಟ್ ಆಗಿರೋ ರವೆ ಉಂಡೆನ ಯಾವ ರೀತಿ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಈ ರವೆನ ಒಂದು ಸ್ವಲ್ಪ ಬಿಸಿ ಆಗೋ ತನಕ ನಾವು ಪಾತ್ರೆಯಲ್ಲಿ ಹಾಕಿಬಿಟ್ಟು ಈ ರೀತಿ ಸ್ವಲ್ಪ ಹುರ್ಕೋಬೇಕು. ಆನಂತರ ಇದಕ್ಕೆ ಒಂದೊಂದು ಸ್ಪೂನು ತುಪ್ಪ ಹಾಕ್ತಾ ಇದನ್ನು ನೀಟಾಗಿ ಹುರಿದು ತಕ್ಕೋಬೇಕಾಗುತ್ತೆ. ಈ ರೀತಿ ಒಂದೊಂದು 2 ಸ್ಪೂನ್ ತುಪ್ಪ ಹಾಕಿಬಿಟ್ಟು ತುಪ್ಪದಲ್ಲೇ ಈ ರವೆ ಪೂರ್ತಿ ಅರಳಿ ಬರೋ ತನಕ ಇದೇ ರೀತಿ ನೀವು ಹುರ್ಕೋಬೇಕಾಗುತ್ತೆ. ಈ ರವೆ ನೀಟಾಗಿ ಅರಳಿ ಬರುವ ಟೈಮಲ್ಲಿ ಏನಪ್ಪ ಅಂದರೆ ಘಮ್ ಅಂತ ಸ್ಮೆಲ್ ಬರುತ್ತೆ ತುಪ್ಪದ್ದು, ರವೆದು. ಅಷ್ಟೇ ಅಲ್ಲದೆ ಇನ್ನು ಸ್ವಲ್ಪ ಇದು ಬಣ್ಣ ಬದಲಾಗುತ್ತೆ. ಅಲ್ಲಿ ತನಕ ನಾವು ಈ ರವೆನ ಇದೇ ರೀತಿ ಹುರಿದು ತಕ್ಕೋಬೇಕು. ನಾನು ಇದೇ ರವೆಯಲ್ಲಿ ಅರ್ಧ ರವೆ ತೆಗೆದ್ಬಿಟ್ಟು ಪಾಕ ಹಾಕಿ ಮಾಡುವಂಥದ್ದು ತೋರಿಸ್ತಾ ಇದ್ದೀನಿ. ಇನ್ನು ಅರ್ಧ ರವೆ ಬಂದುಬಿಟ್ಟು ಪಾಕ ಹಾಕದೇ ಮಾಡೋ ರವೆ ಉಂಡೆ ತೋರಿಸ್ತಾ ಇದ್ದೀನಿ. ನೋಡಿ, ತುಪ್ಪ ಹಾಕಿಬಿಟ್ಟು ಇದೇ ರೀತಿ 2 ಚಮಚ 3 ಚಮಚ ತುಪ್ಪ ಹಾಕಿ ನಾವು ಎಷ್ಟು ಬೌಲಲ್ಲಿ ಅಳತೆಯಲ್ಲಿ ರವೆನ ತೊಗೊಂಡಿರ್ತೀವೋ ಅದರ ಅರ್ಧದಷ್ಟು ಅಥವಾ ಮುಕ್ಕಾಲು ಭಾಗದಷ್ಟು ನಾವು ಸಕ್ಕರೆನ ತೊಗೋಬೇಕಾಗುತ್ತೆ. ಹಾಗೆ ನಾವು ಅರ್ಧ ಕಪ್ಪಷ್ಟು ಯಾವ ಅಳತೆಯಲ್ಲಿ ರವೆ ತೊಗೊಂಡಿರ್ತೀವೋ ಆ ಅಳತೆಯಲ್ಲಿ ನಾವು ಅರ್ಧ ಅಥವಾ 2 ಕಪ್ಪಿನಷ್ಟು ತುಪ್ಪನ ತೊಗೋಬೇಕಾಗುತ್ತೆ. ತುಪ್ಪ ಹೆಚ್ಚು ಹಾಕಿದಷ್ಟು ನಮಗೆ ಉಂಡೆಗಳು ತುಂಬ ಚೆನ್ನಾಗಿ ಬರುತ್ತೆ. ನಾನು ಸ್ವಲ್ಪ ತುಪ್ಪ ಕಡಿಮೆನೇ ಹಾಕಿ ಮಾಡಿದ್ದೀನಿ. ನೀವು ಬೇಕಿದ್ರೆ ತುಪ್ಪನ ಇನ್ನೂ ಸ್ವಲ್ಪ ಜಾಸ್ತಿ ಹಾಕಿಬಿಟ್ಟು ಮಾಡ್ಕೊಳ್ಳಿ. ನೀವು ರವೆಯನ್ನು ಬಾಡಿಸ್ಕೊಳ್ಳೋಂತಹ ಬಾಂಡಲಿಗೆ ತುಪ್ಪನ ಹಾಕಿಬಿಟ್ಟು ದ್ರಾಕ್ಷಿ, ಗೋಡಂಬಿ, ಬಾದಾಮಿನ ಹಾಕಿ ಹುರಿದು ತೆಗೆದುಬಿಟ್ಟು ಆನಂತರ ಅದೇ ಬಾಂಡಲಿಗೆ ನೀವು ರವೆಯನ್ನು ಹಾಕಿ ಹುರ್ಕೊಳ್ಳಿಕ್ಕೂ ಬರ್ತದೆ, ಪ್ರಾಬ್ಲಮ್ ಏನೂ ಇಲ್ಲ. ಬಟ್ ನಾನು ಬೇರೆಯಾಗಿ ಮಾಡ್ಕೊಳ್ತಾ ಇದ್ದೀನಿ, 2-3 ಉಂಡೆಗೆ ಬೇಕು ಅಂತ ಹೇಳಿ. ನೋಡಿ, ಇದೇ ರೀತಿ ನಾವು ಈ ಪಾತ್ರೆಯಲ್ಲಿ ನೀಟಾಗಿ ರವೆಯನ್ನು ಬಾಡಿಸ್ಕೋಬೇಕು. ಆನಂತರ ನಾನು ಇವಾಗ ಹೇಳಿದ ಹಾಗೆಯೇ ತುಪ್ಪನ ಬಿಸಿಗಿಟ್ಬಿಟ್ಟು 2 ಲವಂಗ ಹಾಕ್ತಾಯಿದ್ದೀನಿ ಘಮ ಬರಲಿಕ್ಕೋಸ್ಕರ. ಹಾಗೆ ಅರ್ಧ ಕಪ್ಪಿನಷ್ಟು ಗೋಡಂಬಿ, ಒಣ ದ್ರಾಕ್ಷಿ ಇವೆಲ್ಲ ಹಾಕಿಬಿಟ್ಟು ನಾನು ಫ್ರೈ ಮಾಡ್ತಾಯಿದ್ದೀನಿ. ನೀವು ಬೇಕಿದ್ರೆ ಬಾದಾಮಿನೂ ಕೂಡ ಖಂಡಿತವಾಗ್ಲೂ ಆ್ಯಡ್ ಮಾಡ್ಕೋಬೋದು. ನಾವು ತುಪ್ಪದಲ್ಲಿ ಹುರಿದು ಹಾಕ್ಲಿಕ್ಕೆ ಆಗೋದಿಲ್ಲ ಅಂದರೆ ಒಂದೊಂದು ಉಂಡೆಗೆ ಒಂದೊಂದು ದ್ರಾಕ್ಷಿ ಇಟ್ಬಿಟ್ಟು ಅಲಂಕಾರಕ್ಕೆ ನೀವು ಬೇಕಿದ್ರೆ ಕಟ್ಕೋಬೋದು ಫ್ರೆಂಡ್ಸ್, ಅದು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಇದೇ ರೀತಿ ತುಪ್ಪದಲ್ಲಿ ಇವೆಲ್ಲ ಪದಾರ್ಥಗಳನ್ನು, ಡ್ರೈ ಫ್ರೂಟ್ಸ್ಗಳನ್ನು ಹುರಿದು ತಕ್ಕೊಂಬಿಡೋಣ. ಆನಂತರ ರವೆ ಉಂಡೆಗೆ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಕಟ್ಟಲಿಕ್ಕೆ ಬರ್ತದೆ. ನೋಡಿ, ಇವಾಗ ಎಲ್ಲ ಡ್ರೈ ಫ್ರೂಟ್ಸ್ನ ಹುರಿದ್ಬಿಟ್ಟು ತೆಗೆದುಬಿಟ್ಟೆ. ಆನಂತರ ನಾನು ಸಕ್ಕರೆನ ತಗೊಳ್ತಾ ಇದ್ದೀನಿ. ಸಕ್ಕರೆ ಪಾಕದ ಅವಶ್ಯಕತೆ ಇಲ್ಲ ಈ ಉಂಡೆಗೆ. ಸಕ್ಕರೆ ಮತ್ತು ಏಲಕ್ಕಿ, ಸ್ವಲ್ಪ ಶುಂಠಿ ಪುಡಿಯನ್ನು ನಾನು ಮೊದಲೇ ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೆ. ಎಲ್ಲ ಉಂಡೆಗಳಿಗೂ ಬೇಕು ಅಂತ ಹೇಳಿ ನಾನು ಒಂದು ಸ್ವಲ್ಪ ಹೆಚ್ಚಾಗಿ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೀನಿ. ಇವೆಲ್ಲದನ್ನು ನೀವು ಹಾಕಿಬಿಟ್ಟು ಸಕ್ಕರೆನ ಹಾಕಿಬಿಟ್ಟು ರವೆ ಜೊತೆಗೆ ತುಪ್ಪದಲ್ಲಿ ಚೆನ್ನಾಗಿ ಇದನ್ನು ಹುರ್ಕೊಳ್ಳಿ. ಈ ಹಂತದಲ್ಲಿ ನಾವು ಮತ್ತೆ 3-4 ಸ್ಪೂನ್ ತುಪ್ಪ ಹಾಕಬೇಕಾಗುತ್ತೆ. ಆಮೇಲೆ ದ್ರಾಕ್ಷಿ, ಗೋಡಂಬಿ, ಬಾದಾಮಿ, ಡ್ರೈ ಫ್ರೂಟ್ಸು ಯಾವ್ಯಾವುದಿದೆ ನೀವು ಎಲ್ಲ ಡ್ರೈ ಫ್ರೂಟ್ಸ್ನು ಇದಕ್ಕೆ ಹಾಕಿ ಆನಂತರ ಮತ್ತೆ ನೋಡಿ ನಾನು 4 ಚಮಚದಷ್ಟು ತುಪ್ಪನ ಹಾಕ್ತಾಯಿದ್ದೀನಿ. ಸ್ಟೆಪ್ ಬೈ ಸ್ಟೆಪ್ ತುಪ್ಪ ಹಾಕ್ಕೊಳ್ಳೇಬೇಕು. ನಮಗೆ ಯಾಕಪ್ಪ ಅಂದರೆ ತುಪ್ಪದಲ್ಲೇ ಇದು ರವೆ ಸ್ವಲ್ಪ ಅರಳಿ ಬರಬೇಕು, ಆ ಕಾರಣಕ್ಕೆ. ನೋಡಿ, ನನ್ನ ರವೆ ಇವಾಗ ಬಣ್ಣ ಪೂರ್ತಿಯಾಗಿ ಬದಲಾಗಿದೆ. ಇದೇ ರೀತಿ ನೀಟಾಗಿ ರವೆ ಸ್ವಲ್ಪ ಬಣ್ಣ ಬದಲಾಗೋ ತನಕ ಹುರಿಬೇಕಾಗುತ್ತೆ. ನೋಡಿ, ಇವಾಗ ನಮಗೆ ಇದು ಉಂಡೆ ಮಾಡಲಿಕ್ಕೆ ತಯಾರಾಯಿತು. ಇದಕ್ಕೆ ಡ್ರೈ ಫ್ರೂಟ್ಸ್ನು ಹಾಕಿಬಿಟ್ಟು ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದನ್ನು ಇವಾಗ ನಾವು ಸ್ವಲ್ಪ ಇದಕ್ಕೆ ನಾನು ಹಸಿ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. 2 ಟೇಬಲ್ ಟೀ ಸ್ಪೂನಷ್ಟು ಹಸಿ ಹಾಲನ್ನ ಹಾಕಿ, ಹಸಿ ಹಾಲನ್ನು ನಾವು ಹಾಕೋದಿಲ್ಲ ಅಂದರೆ ಇನ್ನೂ ಹೆಚ್ಚಿಗೆ 1 ಕಪ್ಪಿನಷ್ಟು ನೀವು ತುಪ್ಪನ ಹಾಕ್ಬೋದು. ನಾನು 2 ಟೇಬಲ್ ಟೀ ಸ್ಪೂನಷ್ಟು ಹಸಿ ಹಾಲನ್ನು ಹಾಕಿಬಿಟ್ಟು ಒಂದು ಸ್ವಲ್ಪ ಬಾಡಿಸ್ಕೊಳ್ತಾ ಇದ್ದೀನಿ. ತುಂಬ ತಾಳ್ಮೆಯಿಂದ ಮಾಡಬೇಕಾಗುತ್ತೆ ಉಂಡೆಗಳನ್ನು ಮಾಡುವಾಗ. ರವೆ ಉಂಡೆನೂ ಅಷ್ಟೇ ತಾಳ್ಮೆಯಿಂದ ಮಾಡಿದರೆ ಉಂಡೆಗಳು ತುಂಬ ಚೆನ್ನಾಗಿ ಬರುತ್ತೆ. ನಾವು ಅವಸರದಲ್ಲಿ ನಾವು ಮಾಡಲಿಕ್ಕೆ ಹೋದರೆ ನಮಗೆ ರೆಸಿಪಿ ಹಾಳಾಗಿ ಹೋಗುತ್ತೆ ಫ್ರೆಂಡ್ಸ್. ತಾಳ್ಮೆಯಿಂದ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ನಮಗೆ.
ಎಷ್ಟು ಸಣ್ಣ ಉರಿಯಲ್ಲಿ ನಾವು ಅಡುಗೆನ ಮಾಡ್ತೀವೋ ಅಷ್ಟು ಅಡುಗೆ ನಮಗೆ ರುಚಿಯಾಗಿ ಬರುತ್ತೆ ಅಂತ ಹೇಳಿ ನಮ್ಮ ಅಮ್ಮ ಹೇಳ್ತಾ ಇರ್ತಾರೆ. ಇವಾಗ ನೋಡಿ ಈ ಹಂತದಲ್ಲಿ ನಾವು ರವೆ ಉಂಡೆನ ಪ್ರಿಪೇರ್ ಮಾಡ್ಕೋಬೋದು. ತುಂಬ ಬಿಸಿಯಾಗಿದೆ ಇನ್ನು ರವೆ. ಆನಂತರ ಸ್ವಲ್ಪ ಹಾಲಿನಲ್ಲೇ ಈ ರೀತಿ ಕೈನ ಅದ್ಬಿಟ್ಟು ಅಥವಾ ತುಪ್ಪದಲ್ಲಿ ಕೈನ ಅದ್ಬಿಟ್ಟು ನೀವು ಈ ರೀತಿ ಉಂಡೆಗಳನ್ನು ಪ್ರಿಪೇರ್ ಮಾಡ್ಕೋಬೋದು. ನಿಮ್ಮಲ್ಲಿ ತುಪ್ಪ ಇನ್ನೂ ಹೆಚ್ಚಿಗೆ ಇದೆ, ನಾವು ತುಪ್ಪ ಹಾಕ್ಲಿಕ್ಕೆ ಆಗ್ತದೆ ಅಂತ ಹೇಳಿದರೆ ನೀವು ಆರಾಮಾಗಿ ನೀವು ತುಪ್ಪದಲ್ಲೇ ಕೈನ ಅದ್ಬಿಟ್ಟು ಕೂಡ ನೀವು ರವೆ ಉಂಡೆನ ಪ್ರಿಪೇರ್ ಮಾಡ್ಕೋಬೋದು. ನೋಡಿ ಈ ರೀತಿ ಮಧ್ಯೆ ಹೆಬ್ಬಟ್ಟಿನಿಂದ ಸ್ವಲ್ಪ ಒತ್ತಿ ಒತ್ತಿ ನೀಟಾಗಿ ಮಾಡಿಕೊಂಡ್ರೆ ನಮಗೆ ಉಂಡೆಗಳು ತುಂಬ ಚೆನ್ನಾಗಿ ಬರುತ್ತೆ. ಉಂಡೆಗಳು ಕಟ್ಟುವಾಗಲೇ ತುಂಬ ಟೈಟಾಗಿ ಬಿಗಿಯಾಗಿ ಕಟ್ಕೊಂಡ್ಬಿಡಿ ರವೆ ಉಂಡೆನ, ಮತ್ತೆ ಆಮೇಲೆ ಇದನ್ನು ಮತ್ತಲಿಕ್ಕೆ ಬರೋದಿಲ್ಲ. ನೋಡಿ ಈ ರೀತಿ ಸ್ವಲ್ಪ ಬಿಸಿ ಬಿಸಿ ಇರುವಾಗಲೇ ಉಂಡೆಗಳನ್ನು ನಾವು ಪ್ರಿಪೇರ್ ಮಾಡ್ಕೋಬೇಕು. ಇಲ್ಲಿಗೆ ನೋಡಿ ಸಕ್ಕರೆ ಪಾಕ ಇಲ್ಲದೆ ಇರುವಂತಹ ರವೆ ಉಂಡೆ ರೆಡಿ ಆಯಿತು. ಇದಾದ ನಂತರ ನಾನು ಇದರಲ್ಲೇ ಎಲ್ಲ ಸ್ವಲ್ಪ ಪದಾರ್ಥಗಳನ್ನು ಎತ್ತಿ ಇಟ್ಟಿದ್ದೆ. ಅದರಿಂದ ನಾನಿವಾಗ ಸಕ್ಕರೆ ಪಾಕದಲ್ಲಿ ಮಾಡುವಂತಹ ಉಂಡೆ ರೆಸಿಪಿನ ತೋರಿಸ್ತೀನಿ. ನೋಡಿ ನಮ್ಮ ಉಂಡೆಗಳು ರೆಡಿ ಆಯಿತು. ಎಷ್ಟು ಚೆನ್ನಾಗಿ ಬಂದಿದೆ, ಪಾಕ ಇಲ್ಲದೇ ಮಾಡಿದಂತಹ ಉಂಡೆಗಳು. ನೋಡಿ ನಾನು ನಮ್ಮ ಅಮ್ಮ ಇಬ್ಬರು ಸೇರಿ ಮಾಡಿದಂಥ ಉಂಡೆಗಳು ಎಷ್ಟು ಸುಂದರವಾಗಿದೆ, ಎಷ್ಟು ತುಂಬ ಟೇಸ್ಟಿಯಾಗಿತ್ತು. ನೀವು ಒಂದು ಸ್ವಲ್ಪ ಹೆಚ್ಚಿಗೆ ತುಪ್ಪ ಹಾಕಿ ಬಳಸಿ, ತುಂಬ ಚೆನ್ನಾಗಿ ಬರುತ್ತೆ. ದ್ರಾಕ್ಷಿ ಗೋಡಂಬಿ ಮಧ್ಯೆ ಮಧ್ಯೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಇಷ್ಟು ಸುಂದರವಾದ ಹಾಗೂ ಸ್ಮೂತಾದ ರವೆ ಉಂಡೆಗಳು ನಿಮಗೋಸ್ಕರ ರೆಡಿ ಆಯಿತು. ಈ ಪಂಚಮಿ ಹಬ್ಬಕ್ಕೆ ಆಯಿತು, ವರಮಹಾಲಕ್ಷ್ಮಿ ಹಬ್ಬಗಳಿಗೆ ಈ ರೀತಿ ರವೆ ಉಂಡಿನ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ಹಾಗಿದ್ರೆ ಬನ್ನಿ ಮತ್ತೆ ಇನ್ನೇನು ತಡ ಮಾಡೋದು, ಪಾಕ ಹಾಕಿಬಿಟ್ಟು ಉಂಡೆ ಮಾಡೋ ರೆಸಿಪಿನ ತೋರಿಸ್ಕೊಂಡು ಬಂದುಬಿಡ್ತೀನಿ. 1 ಕಪ್ಪಿನಷ್ಟು ನಾನು ಸಕ್ಕರೆ ಹಾಕ್ತಾಯಿದ್ದೀನಿ. ಒಂದು ಅರ್ಧ ಕಪ್ಪಿನಷ್ಟು ನೀರು ಹಾಕಿಬಿಟ್ಟು ಸಕ್ಕರೆ ಪಾಕನ ರೆಡಿ ಮಾಡ್ಕೊಳ್ಳೋಣ. ನನಗೆ 2 ಬೌಲ್ ರವೆ ಇದೆ, ಅದಕ್ಕೆ 1 ಬೌಲ್ ಸಕ್ಕರೆ ಹಾಕ್ತಾಯಿದ್ದೀನಿ. ಓಕೆ, ಇವಾಗ ಸಕ್ಕರೆ ಪಾಕನೂ ರೆಡಿಯಾಗಿ ಬಂತು. 1 ಎಳೆ ಪಾಕ ಬಂದರೆ ನಮಗೆ ಸಾಕಾಗುತ್ತೆ. ನಂತರ ನಾವು ತುಪ್ಪದಲ್ಲಿ ಹುರಿದಿಟ್ಟಂತಹ ರವೆನ ಹಾಕ್ತಾಯಿದ್ದೀನಿ. ಅನಂತರ ಅದಕ್ಕೆ ಸ್ವಲ್ಪ ತುರಿದಿಟ್ಟಂತಹ ಒಣ ಕೊಬ್ಬರಿನ ಹಾಕ್ತಾಯಿದ್ದೀನಿ. ನಂತರ ಡ್ರೈ ಫ್ರೂಟ್ಸ್ನ ನಾನು ಅದರಲ್ಲೇ ಸ್ವಲ್ಪ ಎತ್ತಿ ಇಟ್ಟಿದ್ದೆ, ಅದನ್ನು ಕೂಡ ಇದಕ್ಕೆ ಹಾಕ್ತಾಯಿದ್ದೀನಿ. ಆನಂತರ ಎಲ್ಲ ಪದಾರ್ಥಗಳನ್ನು ನಾವು ಒಂದು ಸ್ವಲ್ಪ ಕೂಡಿಸ್ಕೋಬೇಕು. ಸ್ವಲ್ಪ ಕೈಯಿಂದ ಒತ್ತಿ ಒತ್ತಿ ನೀಟಾಗಿ ಈ ರೀತಿ ಕೂಡಿಸ್ಕೊಳ್ಳಿ. ಕೈಯಿಂದ ತಿಕ್ಕಿ ಕೂಡಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಉಂಡೆಗಳು. ಅನಂತರ ನಾವು ರೆಡಿ ಮಾಡಿಟ್ಟಂತಹ 1 ಎಳೆ ಸಕ್ಕರೆ ಪಾಕನ ನಾವು ಆ ಮಿಕ್ಸಿಂಗ್ ಬೌಲಿಗೆ ಹಾಕ್ಕೊಳ್ಳೋಣ. ನೋಡಿ ಇವಾಗ ಎಲ್ಲದನ್ನು ನೀಟಾಗಿ ಈ ರೀತಿ ಮಿಕ್ಸ್ ಮಾಡಿ, ಬಿಸಿ ಇರುವಾಗಲೇ ಉಂಡೆಗಳನ್ನು ನೀಟಾಗಿ ಕಟ್ಟಿ ತಗೊಂಡ್ಬಿಡಬೇಕು. ಆರಿದರೆ ನಮಗೆ ಮತ್ತೆ ಇದು ಗಟ್ಟಿ ಆಗಿಬಿಡುತ್ತೆ. ಆವಾಗ ನಾವೇನು ಮಾಡಬೇಕಪ್ಪ ಅಂದರೆ ಒಂದು ಸ್ವಲ್ಪ ಇದೇ ಪಾತ್ರೆನೇ ಗ್ಯಾಸ್ ಸ್ಟವ್ ಮೇಲೆ ಇಟ್ಬಿಟ್ಟು ಸ್ವಲ್ಪ ಬಿಸಿ ಮಾಡಿ ಕಟ್ಟಬೇಕಾಗುತ್ತೆ. ಈ ಉಂಡೆಗಳು ನಿಮಗೆ ಕಟ್ಟಲಿಕ್ಕೆ ಒಂದು ಸ್ವಲ್ಪ ರವೆ ಕೈಗೆ ಅನ್ನಿಸ್ತು ಅಂದರೆ ಒಂದು ಸ್ವಲ್ಪ ಬಿಸಿ ಹಾಲನ್ನು ಹಾಕ್ಕೋಬೋದು. ಇಲ್ಲ ಅಂದರೆ ಬಿಸಿ ಮಾಡಿದಂತಹ ತುಪ್ಪನ ಹಾಕ್ಕೋಬೇಕು. ತುಪ್ಪ ಹಾಗೆ ಹಾಕೋ ಹಾಗಿಲ್ಲ, ಖಂಡಿತವಾಗ್ಲೂ ಸ್ವಲ್ಪ ಈ ಹಂತದಲ್ಲಿ ನಿಮಗೆ ರವೆ ಉಂಡೆ ಟೈಟಾಗಿ ಬಂತು, ಉಂಡೆ ಬರ್ತಾ ಇಲ್ಲ, ಪಾಕ ಗಟ್ಟಿ ಆಯಿತು ಅನ್ನೋದಾದರೆ ನೀವು ಮತ್ತೆ ಬಿಸಿ ತುಪ್ಪನ ಇದಕ್ಕೆ ಸೇರಿಸ್ಕೋಬೇಕಾಗತ್ತೆ. ನಮಗೆ ಆರಾಮಾಗಿ ಬಂತು ಉಂಡೆಗಳು. ನಾವು ಮಾಡಿದ್ವಿ ಹಾಲಿನಲ್ಲಿ ಅದ್ದಿ ಮಾಡಿದರೆ ನೀವು ಪಾಕ ತೆಗೆದಂಥ ಉಂಡೆಗಳು ಒಂದು 5ರಿಂದ 6 ದಿವಸ ಇಟ್ಕೊಂಡು ತಿನ್ಬೋದು. ಇಲ್ಲ ನಾವು ಇನ್ನೂ ತುಂಬ ದಿನಗಳ ಕಾಲ ಇಟ್ಕೊಂಡು ತಿಂತೀನಿ ಅನ್ನೋದಾದರೆ ಇದನ್ನು ಒಂದು ಸ್ವಲ್ಪ ನೀವು ಬಿಸಿ ಮಾಡಿದಂತಹ ತುಪ್ಪನ ಹಾಕಿಬಿಟ್ಟು ಮತ್ತೆ ನೀವು ಕಟ್ಕೋಬೇಕಾಗುತ್ತೆ. ನೋಡಿ ನಾವೆಲ್ಲ ಉಂಡೆಗಳನ್ನು ಕಟ್ಟಿ ಆಯಿತು. ನಾನು 2 ಥರದ ಉಂಡೆಗಳನ್ನು ತೋರಿಸಿದ್ದೀನಿ. ಪಾಕದ್ದು ಒಂದು, ಆಮೇಲೆ ಪಾಕ ಇಲ್ಲದೆ ಇರೋದು ಒಂದು ಪ್ರಿಪೇರ್ ಮಾಡಿ ತೋರಿಸಿದ್ದೀನಿ. 2 ಉಂಡೆಗಳು ತುಂಬ ಚೆನ್ನಾಗಿ ಇತ್ತು. ಟೇಸ್ಟಲ್ಲಿ ಏನು ಅಷ್ಟೊಂದು ಬದಲಾವಣೆ ಇರಲಿಲ್ಲ.